ವಿವೇಕಣ್ಣ, ಇದರಲ್ಲಿ ಏನಿದೆ ಗೊತ್ತಾ? ಒಡೆದಾಳುವ ನೀತಿ ಅಂತ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ವಾ, ಇದು ಬಡ್ಕೊಂಡು ಸಾಯಿಲಿ ಅಂತ ಬಿ ಸಂತೋಷ್ ಮೇಲೆ ಬಿ ಎಲ್ ಸಂತೋಷ್ ಮೇಲೆ ಮಾನಗಂಡನ ಹೇಳಿಕೆ ಕೊಟ್ಟದ ಕಾರಣ ಅರೆಸ್ಟ್ ಅಂತೇಳಿ ಇವ್ರ ಲೆಕ್ಕ, ಪೊಲೀಸ್ನವರತ್ತು. ಟೋಟ್ಲಿ ಕಾಂಗ್ರೆಸ್ನವ್ರಿಗೆ ಏನಾಗಬೇಕು, ಇವರು ಬಡ್ಕೊಂಡು ಸಾಯ್ಬೇಕು ನೆಕ್ಸ್ಟ್ ಅಧಿಕಾರಕ್ಕೆ ಬರಲಿಕ್ಕೆ ಬೆಳ್ತಂಗಡಿಯಲ್ಲಿ. ಈ ಮೂರ್ಖರಿಗೆ ಅರ್ಥ ಆಗುದಿಲ್ಲ ಅಂತ ಯಾರಿಗೂ, ನಮ್ಮ ಹಿಂದೂಗಳಿಗೆ ಆಗಲಿ BJP ಆಗಲಿ ಯಾರಿಗೇ ಇರಲಿ, ಸ್ವಲ್ಪ ಅದು ಯೋಚನೆ ಬೇಕಲ್ಲ. ಕಂಪ್ಲೇಂಟ್ ಕೊಡುವಾಗ ಯಾರ ಹತ್ರ ಕೊಡೋದು, ಮತ್ತೊಂದು ಕೊಡೋದು, ಸುಮ್ಮನೆ ಪುತ್ತೂರ್ಲಾದಾಗ ಇಲ್ಲಿ ಕೂಡ ಆಗ್ತದೆ ಅಂತ ಬೆಳ್ತಂಗಡಿಯಲ್ಲಿ ಕೂಡ. ನೆಕ್ಸ್ಟ್ ಬರೆದು ಇಟ್ಕೊಳ್ಳಿ, ಈ ಜನರನ್ನು ಈಗ ನ್ಯಾಷನಲ್ ಫಿಗರ್ ಅಂತ ಮಾಡಿ ಆಯಿತು. ನೆಕ್ಸ್ಟ್ ನೋಡಿ, MLA ಕ್ಯಾಂಡಿಡೇಟ್ ಪುತ್ತೂರಲ್ಲಿ ಲಾಸ್ಟ್ ಟೈಮ್ ಕಾಂಗ್ರೆಸ್ ಹೇಗೆ ಬಂದಿದೆ ಅದೇ ಥರ ಬೆಳ್ತಂಗಡಿಯಲ್ಲೂ ಕೂಡ ಹಾಗೆ ಆಗೋದು. ಬರೆದೇ ಇಟ್ಕೊಳ್ಳಿ. ಇದು BJP ಅವರಿಗೆ ಇದೆಲ್ಲ ಅನಗತ್ಯ ಕೆಲಸ ಅಂತ. ನಮ್ಮವರಿಗೆ ನಾನು ಬೈತಾ ಇರೋದು, ನಮಗೆ ನೋವಾಗುತ್ತೆ ಅಂತ. ನಾವು ತುಂಬ ಎಷ್ಟು ಕಷ್ಟಪಟ್ಟು ಒಂದು ಪಾರ್ಟಿ ಬೆಳೆಸ್ಬೇಕಾದ್ರೆ ನಮ್ಮಂಥ ಕಾರ್ಯಕರ್ತರು ಇಲ್ಲದ್ರೆ ಆಗ್ತದಣ್ಣ. ಇವರು ಮಾಡೋದೇನು? ಇವರು ಹೋದ್ದೇ ನ್ಯಾಯ. ಅಧಿಕಾರ ಸಿಕ್ಕಿದ ಮೇಲೆ ಇವರು ಹೋದ್ದೇ ನ್ಯಾಯ. ಒಬ್ಬೊಬ್ರು ಕಾರ್ಯಕರ್ತರಾಗಲಿ ಮತ್ತೊಬ್ಬರ ಮಾತು ಕೇಳೋ ವಿಷಯದಲ್ಲಿ ಯಾರೂ ಇಲ್ಲ. ಈಗಿನ ಅಧಿಕಾರ ವಿರೋಧ ಪಕ್ಷ ನಾಯಕರಿರಲಿ, MLA ಇರಲಿ, ನಮ್ಮ ವೋಟರ್ಸ್ ಆಗಲಿ, ಯಾರೇ ಇರಲಿ, ನಮ್ಮ ಒಂದು ಜವಣೆ ಹೇಳೋ ಒಂದು ಪ್ರೀತಿಯಲ್ಲಿ ಮಾತಾಡಿಸೋದಾಗಲಿ ಯಾರಿಗಿದೆ ಈಗಿನ BJP MLAಗಳಿಗಾಗಲಿ MP ಗಳಿಗಾಗಲಿ? ಎಲ್ಲ ಹೀಗೆ ಆಯಿತು. ಇವರೀಗ ಒಡೆದಾಳುವ ನೀತಿಯಾಗಿ ಬ್ರಿಟಿಷ್ ಗೌರ್ಮೆಂಟ್ ಇದೆಯಲ್ಲ ಅದೇ ಥರ ಮಾಡ್ತಾ ಇದ್ದಾರೆ. ಇದನ್ನು ಸ್ವಂತ ಯೂಸ್ ಮಾಡಿ ಸಿದ್ದರಾಮಯ್ಯ ಕ್ಯಾಚ್ ಮಾಡ್ತಾರೆ. ನೆಕ್ಸ್ಟ್ ಬೆಳ್ತಂಗಡಿ ಕ್ಯಾಂಡಿಡೇಟ್ ಯಾರು ನೋಡಿ, MLA ಆಗಿ ಬಂದರೂ ಆಶ್ಚರ್ಯ ಇಲ್ಲ. ಯಾರು ನಮ್ಮ ಹಿಂದೂ ಧುರೀಣ ಅವರು ಕೂಡ, ಅವ್ರು ನಮಗೇನು ಮೋಸ ವಂಚನೆ ಯಾರು ಕೂಡ ನಮಗಂತೂ ಮಾಡಿಲ್ಲ ಅಲ್ವಾ? ತಪ್ಪು ಯಾರ್ದು ಇದರಲ್ಲಿ? ಕಂಪ್ಲೇಂಟ್ ಕೊಟ್ಟ ಒಂದು BJPಗೆ ಯಾಕೆ ಬೇಕು ಇದೆಲ್ಲ? ಸುಮ್ಮನೆ ತೆಪ್ಪಗೆ ವಿರೋಧ ಪಕ್ಷದಲ್ಲಿ ಹೇಗೂ ಅಧಿಕಾರ ಇದ್ದಾಗ ಏನು ಮಾಡಲಿಕ್ಕೆ ಏನೂ ಆಗಲಿಲ್ಲ. ಗೀಸಕ್ಕೆ ನಾನು ಹೇಳೋದಿಲ್ಲ, ತಪ್ಪಾಗ್ತದೆ ಅದು. ಅಧಿಕಾರ ಇದ್ದಾಗ ಏನೂ ಮಾಡಿಲ್ಲ ಇವರು. 5 ವರ್ಷ ಅಧಿಕಾರ ಇತ್ತು BJPದು, ಏನು ಮಾಡಿದ್ರು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ.